ರಾಜ್ಯದಲ್ಲಿ ಮುಂಗಾರಿನ ಹೊಡೆತ ಶುರುವಾಗಿದೆ. ಬಿಟ್ಟು ಬಿಡದೆ ಮಳೆ ಸುರಿತಾ ಇದ್ದು ಎಲ್ಲೆಂದರಲ್ಲಿ ನೀರು ನುಗ್ತಾ ಇದೆ. ಉತ್ತರ ಕರ್ನಾಟಕದ ಬಹುತೇಕ ಜಿಲ್ಲೆಗಳಲ್ಲಿ ಮಳೆಯಾಗ್ತಾ ಇದ್ದು ಜನರ ಬದುಕು ನುಚ್ಚು ನೂರಾಗ್ತಿದೆ. ಮನೆ ಮಠ ಕಳ್ಕೊಂಡವರು ಬೀದಿಗೆ ಬಂದು ನಿಂತಿದ್ದಾರೆ. ಕರುನಾಡಲ್ಲಿ ಮುಂಗಾರು ಮಳೆಯ ಅಸಲಿ ರೌದ್ರ ನರ್ತನ ಶುರುವಾಗಿದೆ. ಗಲ್ಲಿ ಗಲ್ಲಿಯಲ್ಲೂ ವರುಣದೇವ ಕೇಕೆ ಹಾಕ್ತಿದ್ದಾನೆ. ರಸ್ತೆ ಯಾವುದು, ಮನೆ ಯಾವುದು, ಕೆರೆ ಯಾವುದು ಒಂದು ಗೊತ್ತಾಗ್ತಿಲ್ಲ. ಆ ಮಟ್ಟಿಗೆ ಭೀಕರ ಮಳೆಯಾಗ್ತಿದೆ. ಕರಾವಳಿಯಿಂದ ಹಿಡಿದು ಉತ್ತರ ಕರ್ನಾಟಕದವರೆಗೂ ಮಹಾಮಳೆ ಜಡಿಯುತ್ತಿದ್ದು ಸಾವು ನೋವುಗಳನ್ನ ಹೊತ್ತು ತರ್ತಿದೆ. ಮುಂಗಾರು ಶುರುವಾದ್ರೆ ಅದರ ಎಫೆಕ್ಟ್ ಹೇಗಿರುತ್ತೆ ಅನ್ನೋದಕ್ಕೆ ಈ ದೃಶ್ಯಗಳೇ ಜ್ವಲಂತ ಸಾಕ್ಷಿ. ಬಿಟ್ಟು ಬಿಡದೆ ಸುರಿದ ಮಳೆಗೆ ಬಾಗಲಕೋಟೆ ಜಿಲ್ಲೆ ತೊಯ್ದ ತೊಪ್ಪೆಯಂತಾಗಿದೆ. ಬಿರುಗಾಳಿ ಮಳೆ ಹೊಡೆತಕ್ಕೆ ಕೆರಕಲಮಟ್ಟಿ ಗ್ರಾಮದಲ್ಲಿ ಈರಪ್ಪ ಲದ್ದಿ ಎನ್ನುವವರಿಗೆ ಸೇರಿದ ಮಣ್ಣಿನ ಮನೆ ಧರಾಶಾಯಿಯಾಗಿದೆ. ಅದೃಷ್ಟವಶಾತ್ ಮನೆ ಶಿಥಿಲಾವಸ್ಥೆಗೊಂಡಿದ್ದರಿಂದ ಮನೆಯವರೆಲ್ಲ ಬೇರೆ ಕಡೆ ಮಲಗಿದ್ರು. ಹೀಗಾಗಿ ಕೂದಲೆಳೆ ಅಂತರದಲ್ಲಿ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಮಳಿ ಜೋರಾಗೈತಿ ಅಂದ್ರೆ ಮಣಿಗಳು ಸೋರಿ ಬಿದ್ದಾವ. ಎಷ್ಟು ಅಂದ್ರೆ ನಮ್ಮೂರಾಗ ಈರಪ್ಪ ಲದ್ದಿ ಅಂತೇಳಿ ಅವ್ರದ್ದು ಮಣಿ ಬಿದ್ದೈತಿ. ಅಂದ್ರೆ ಈಗ ಹೊಲ ತುಂಬ ನೀರು ಇರ್ತೈತಿ. ಈ ಮಳೆಯಿಂದ ಏನು ಅನಾಹುತಗಳಾಗ್ಯಾವಲ್ಲ, ಅಂದ್ರೆ ನಷ್ಟಗಳಾಗ್ಯಾವಲ್ಲ, ರೈತರಿಗೆ ಆಗಿರ್ಬೋದು, ಅವ್ರ ಮಣಿ ಹೊಲ. ಸರ್ಕಾರಕ್ಕೊಂದು ಮನವಿ, ನಿಮ್ಮ ಅನುಕೂಲ ಎಷ್ಟಾಗತ್ತೆ ಅನುದಾನ ಪ್ರಕಾರ ಅವರಿಗೆ ಒಂದು ಅನುಕೂಲತೆ ಮಾಡಿಕೊಟ್ರ ಅಂದ್ರೆ ಬಡವರಿಗೆ ಆಸರಾಗತ್ತೆ. ಮಹಾಮಳೆಗೆ ಬಾಗಲಕೋಟೆ ಜಿಲ್ಲೆಯಲ್ಲಿ ಅವಾಂತರಗಳ ಸರಮಾಲೆಯೇ ಸೃಷ್ಟಿಯಾಗಿದೆ. ಧಾರಾಕಾರ ಮಳೆಗೆ ವಲ್ಲಭಾಯ್ ವೃತ್ತದ ಬಳಿ ಶಬ್ಬೀರ ಭಾಗವಾನ್ ಎನ್ನುವವರ ಮನೆ ಮೇಲ್ಛಾವಣಿ ನೆಲಸಮವಾಗಿದೆ. ಕುಟುಂಬಸ್ಥರೆಲ್ಲ ಮದ್ವೆಗೆ ಹೋಗೋದಕ್ಕೆ ಅಂತ ರೆಡಿಯಾಗ್ತಾ ಇದ್ರು. ಈ ವೇಳೆ ಅಬ್ಬರಿಸಿದ ಮಳೆ ಬದುಕನ್ನ ಬೀದಿಗೆ ತಂದಿದೆ. ಮನೆಯಲ್ಲಿದ್ದವರು ಬೆಕ್ಕು ಹಿಡ್ಕೊಳ್ಳೋದಕ್ಕೆ ಅಂತ ಹೊರ ಹೋಗ್ತಾ ಇದ್ದಂತೆ ಮೇಲ್ಛಾವಣಿ ಕುಸಿದು ಬಿದ್ದಿದೆ. ವರುಣದೇವನ ಆರ್ಭಟಕ್ಕೆ ಬಾಗಲಕೋಟೆಯ ನವನಗರದಲ್ಲಿ ರಸ್ತೆಗಳೆಲ್ಲ ಕೆರೆಗಳಂತಾಗಿವೆ. ರೋಡಲ್ಲಿ 2 ಅಡಿ ನೀರು ನಿಂತಿದ್ರಿಂದ ವಾಹನ ಸವಾರರು ಸಂಚರಿಸಲಾಗದೆ ಪರದಾಡಿದ್ರು. ಮಹಾಮಳೆಯ ಹೊಡೆತ ಹೇಗಿದೆ ನೋಡಿ. ಮುಂಗಾರಿನ ಸುನಾಮಿ ಕಲಬುರಗಿ ಜಿಲ್ಲೆಗೆ ಅಪ್ಪಳಿಸಿದಂತೆ ಕಾಣ್ತಾ ಇದೆ. ಜಿಲ್ಲೆಯ ಬಹುತೇಕ ಕಡೆಗಳಲ್ಲಿ ಭಾರೀ ಮಳೆಯಾಗ್ತಾ ಇದ್ದು ಸೇಡಂ, ಚಿಂಚೋಳಿ ತಾಲೂಕಿನಾದ್ಯಂತ ನಿರಂತರವಾಗಿ ಮಳೆ ಬೀಳ್ತಿದೆ. ಇದರ ಪರಿಣಾಮ ಚಿಮ್ಮನಚೋಡದಲ್ಲಿರುವಂತಹ ಮೇಲ್ಸೇತುವೆ ಬಾಯ್ಬಿಟ್ಟಿದೆ. ಹಾವೇರಿ ಜಿಲ್ಲೆಯಲ್ಲಂತೂ ವರುಣದೇವ ರೌದ್ರಾವತಾರ ತಾಳಿದ್ದಾನೆ. ಹಾವೇರಿ ಜಿಲ್ಲೆಯಲ್ಲಿ ಸುರಿತಾ ಇರೋ ಭಾರೀ ಮಳೆಗೆ ರೈತರು ಕಂಗಾಲಾಗಿದ್ದಾರೆ. ಅಗಡಿ ಗ್ರಾಮದಲ್ಲಿ ಭಾರೀ ಮಳೆಯಾಗಿದ್ದು ಜಮೀನುಗಳಿಗೆಲ್ಲ ನೀರು ನುಗ್ಗಿದೆ. ಇದರ ಪರಿಣಾಮ ಸೋಯಾಬೀನ್ ಬೆಳೆ ಸಂಪೂರ್ಣ ನೀರು ಪಾಲಾಗಿದೆ. ಹಳ್ಳ ಎಲ್ಲ ತುಂಬಿ ಈ ಕಡೆ ಗಾಡಿ ಆ ಕಡೆ ಗಾಡಿ ಈ ಕಡೆ ಹೋಗ್ಲಾರ್ದಂಗೆ ಆಗೈತಿ. ಆಮೇಲೆ ಜಾಸ್ತಿ ಮಳೆ ಆಗಿ ಇಲ್ಲೆಲ್ಲ ನೀರು ನಿಲ್ತೈತಿ. ಆಮೇಲೆ ನಮಗೆಲ್ಲ ತೊಂದರೆ ಆಗೈತಿ ರೈತರಿಗೆ. ಇದಕ್ಕೆ ಸರ್ಕಾರ ನಮಗೆ ತೊಂದರೆನ ಸರಿಪಡಿಸ್ಕೊಡ್ಬೇಕಂತ ಕೇಳಿ. ಬೆಳೆ ಸಿಕ್ಕಾಪಟ್ಟೆ ಹಾಳಾಗಿದೆ. ನಿಮ್ಮಿದ್ರಿಗೆ ಕಾಣ್ತಾ ಇದೆಯಲ್ಲ, ಸಿಕ್ಕಾಪಟ್ಟೆ ಹಾಳಾಗಿದೆ, ನೀರು ನಿಂತಿದೆ. ಆಮೇಲೆ ನಮಗೆ ಕೆಲಸ ಮಾಡಲಿಕ್ಕೂ ಬರೋದಿಲ್ಲ, ಕಳೆ ತೆಗಿಲಿಕ್ಕೆ ಆಗೋದಿಲ್ಲ. ಇದರಲ್ಲಿ ಬೆಳೆ ಹಾನಿ ಅದೆಲ್ಲ ಹೆಚ್ಚಿಗೆ ಅದ್ರ ಬಗ್ಗೆ ಒಂದು ಸ್ವಲ್ಪ ಜನಪ್ರತಿನಿಧಿಗಳಾದವರು ಕುರ್ಚೋ ಬಗ್ಗೆ ಕಚ್ಚಾಟ ಮಾಡೋದ್ರ ಬಗ್ಗೆ ವಿಚಾರ ಮಾಡೋದು ಬಿಟ್ಟು ಜನರ ಬಗ್ಗೆ ಆಲೋಚನೆ ಮಾಡಬೇಕಂತ ನಾನು ಕೇಳ್ಬೇಕಂತ. ಇದೇನ್ ರಸ್ತೆನಾ ಅಥವಾ ಕೆರೆನಾ ಒಂದು ಗೊತ್ತಾಗ್ತಿಲ್ಲ. ಕಾಲಿಡೋದಕ್ಕೂ ಜಾಗವಿಲ್ಲದಷ್ಟು ನೀರು ಆವರಿಸಿದೆ. ಬಿಟ್ಟು ಬಿಡದೆ ಸುರಿಯುತ್ತಿರುವ ಮಳೆ ಅಗಡಿ ಗ್ರಾಮದಲ್ಲಿನ ರಸ್ತೆಯನ್ನೇ ನುಂಗಿ ಹಾಕಿದೆ. ಮನೆ, ಬಸ್ ನಿಲ್ದಾಣಗಳೆಲ್ಲ ಜಲಾವೃತವಾಗಿದ್ದು ವರುಣದೇವ ದೇವರಿಗೂ ಜಲದಿಗ್ಬಂಧನ ಹಾಕಿದ್ದಾನೆ. ಇಡೀ ಊರಿಗೆ ಊರೇ ಮಳೆ ನೀರಲ್ಲಿ ಮುಳುಗಿ ಹೋಗಿದೆ. ನಿರಂತರವಾಗಿ ಸುರಿತಾ ಇರೋ ಮಳೆಯಿಂದಾಗಿ ಹಾವೇರಿ ಜನರಿಗೆ ಭೂಕುಸಿತದ ಭಯ ಕಾಡೋದಕ್ಕೆ ಶುರುವಾಗಿದೆ. ಮಳೆರಾಯನ ಕೇಕೆಗೆ ಬೀರೂರು ಸಮ್ಮಸಗಿ ರಾಜ್ಯ ಹೆದ್ದಾರಿಯಲ್ಲಿ ರಸ್ತೆ ಬಾಯ್ಬಿಟ್ಟಿದೆ. ಅತ್ತ ಇಟಗಿ ಹಲಗೇರಿ ಮಧ್ಯೆ ಇರುವಂತಹ ಹಳ್ಳದ ಬಳಿ ಭೂಕುಸಿತವಾಗಿದ್ದು ಹೆದ್ದಾರಿ ಸಂಚಾರಕ್ಕೆ ಕಂಟಕವಾಗಿದೆ. ಇದರ ಪರಿಣಾಮ ಹಾವೇರಿ ಗುತ್ತಲ ರಸ್ತೆ ಸಂಪರ್ಕವನ್ನ ಸಂಪೂರ್ಣ ಬಂದ್ ಮಾಡಲಾಗಿದೆ. ಮಳೆರಾಯನ ಹೊಡೆತಕ್ಕೆ ಸಿಕ್ಕಿದ್ದೆಲ್ಲವೂ ದಿಕ್ಕಾಪಾಲಾಗ್ತಿದೆ. ದೇವರು ದೇವಸ್ಥಾನವನ್ನೂ ಬಿಡದ ವರುಣದೇವ ಪೊಲೀಸ್ ಠಾಣೆಗೂ ಎಂಟ್ರಿ ಕೊಟ್ಟಿದ್ದಾನೆ. ರಾಣೆಬೆನ್ನೂರು ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ದೊಡ್ಡ ಅವಾಂತರವೇ ಸೃಷ್ಟಿಯಾಗಿದೆ.
ಬಿಟ್ಟು ಬಿಡದೆ ಅಬ್ಬರಿಸಿದ ಮಳೆಗೆ ಠಾಣೆಯ 3 ಕೊಠಡಿಗಳು ಸ್ವಿಮ್ಮಿಂಗ್ ಪೂಲ್ನಂತಾಗಿವೆ. ಬಳ್ಳಾರಿಯಲ್ಲೂ ಭಾರೀ ಮಳೆಯಾಗ್ತಾ ಇದ್ದು ವಿಮ್ಸ್ ಆಸ್ಪತ್ರೆಯ ರೋಗಿಗಳಿಗೂ ಮಹಾಮಳೆ ಎಫೆಕ್ಟ್ ತಟ್ಟಿದೆ. ನೆನ್ನೆ ರಾತ್ರಿ ಸುರಿದ ಜೋರು ಮಳೆಯಿಂದ ಆಸ್ಪತ್ರೆಗೆ ನೀರು ನುಗ್ಗಿದೆ. ಇದರಿಂದ ರೋಗಿಗಳು ಪರದಾಡಿದ್ದು ರಾತ್ರಿಯೆಲ್ಲ ಸಿಬ್ಬಂದಿ ನೀರನ್ನ ಹೊರಹಾಕಲು ಹರಸಾಹಸ ಪಟ್ರು. ಮಳೆಗಾಲ ಶುರುವಾದ್ರೆ ಆಗೋ ಅನಾಹುತಗಳು ಒಂದೆರಡಲ್ಲ. ಗದಗ ಜಿಲ್ಲೆಯ ಹಲವೆಡೆ ಭಾರೀ ಮಳೆಯಾಗ್ತಾ ಇದ್ದು ನಗರದ ಪಂಚರಹೊಂಡ ಬಳಿ ರಸ್ತೆಗಳು ಕೆರೆಯಂತಾಗಿವೆ. ಚರಂಡಿಗಳೆಲ್ಲ ಬ್ಲಾಕ್ ಆಗಿ ಈ ಅವಾಂತರ ಸೃಷ್ಟಿಯಾಗಿದೆ ಅಂತ ಸ್ಥಳೀಯರು ನಗರಸಭೆ ಅಧಿಕಾರಿಗಳಿಗೆ ಹಿಡಿ ಶಾಪ ಹಾಕ್ತಿದ್ದಾರೆ. ಹುಬ್ಬಳ್ಳಿಯಲ್ಲೂ ಜೋರು ಮಳೆಯಾಗಿದೆ. ಬಿರುಗಾಳಿ ಸಹಿತ ಬಿದ್ದ ಮಳೆಗೆ ಉಣಕಲ್ನ ಸಾಯಿನಗರ ಬಸ್ ನಿಲ್ದಾಣದ ಬಳಿ ವಿದ್ಯುತ್ ಕಂಬ ಹಾಗೂ ಮರಗಳು ಧರೆಗುರುಳಿವೆ. ಅದೃಷ್ಟವಶಾತ್ ಯಾವುದೇ ಹಾನಿ ಸಂಭವಿಸಿಲ್ಲ. ಬೆಂಗಳೂರಲ್ಲೂ ವರುಣದೇವ ಅಬ್ಬರಿಸಿದ್ದಾನೆ. ಸಿಲಿಕಾನ್ ಸಿಟಿಯಲ್ಲಿ ಜಸ್ಟ್ 10 ನಿಮಿಷ ಮಳೆಯಾದ್ರೆ ಸಾಕು, ಅದೆಷ್ಟರ ಮಟ್ಟಿಗೆ ಅವಾಂತರ ಸೃಷ್ಟಿಯಾಗುತ್ತೆ ಅನ್ನೋದಕ್ಕೆ ಈ ದೃಶ್ಯಗಳೇ ಸಾಕ್ಷಿ. ಸಂಜೆ ಸುರಿದ ಮಳೆಗೆ ಕೆಆರ್ ಸರ್ಕಲ್ ಮಿನಿ ಕೆರೆಯಂತಾಗಿದೆ. ಹೀಗಾಗಿ ಟ್ರಾಫಿಕ್ ಪೊಲೀಸರು ಅಂಡರ್ ಪಾಸ್ ಕ್ಲೋಸ್ ಮಾಡಿದ್ದಾರೆ. ಕೆಆರ್ ಸರ್ಕಲ್ ಅಲ್ಲಿ ಇದೀನಿ, ನೇರವಾಗಿ ದೃಶ್ಯವನ್ನ ನಿಮಗೆ ತೋರಿಸ್ತಾ ಹೋಗ್ತೀನಿ. ನೀವು ಗಮನಿಸ್ತಾ ಇದ್ದೀರಾ, ಇದು MS ಬಿಲ್ಡಿಂಗ್ ನ ಟರ್ನಿಂಗ್ ಅಲ್ಲಿ ನಾನಿರುವಂತದ್ದು. ಕೆಆರ್ ಸರ್ಕಲ್ ನ ಸಮೀಪವೇ ಇರುವಂತಹ ಚಿತ್ರಣ. ಯಾವ ರೀತಿಯಾಗಿ ರಸ್ತೆಯಲ್ಲಿ ನೀರು ನಿಂತಿದೆ ಅನ್ನೋದನ್ನ ನೀವು ಗಮನಿಸ್ತಿರ್ಬೋದು. ಒಂದು ರೀತಿಯಾಗಿ ಈ ಸಮುದ್ರದ ಅಲೆಗಳೆಲ್ಲ ಬರ್ತಾರಲ್ಲ, ಆ ರೀತಿಯಾಗಿ ಇಲ್ಲಿ ನೀರು ಸ್ಟಾಕ್ ಆಗಿರುವಂತದ್ದು ದೃಶ್ಯದಲ್ಲಿ ಕಾಣಿಸ್ತಾ ಇದೆ. ಕೆಲವೇ ಹೊತ್ತಿನ ಮಳೆಗೆ ಈ ರೀತಿಯಾದಂತಹ ಪರಿಸ್ಥಿತಿ ಆಗಿರುವಂತದ್ದು. ಕೇವಲ ಕೆಆರ್ ಸರ್ಕಲ್ ಸಮೀಪ ಮಾತ್ರ ಅಲ್ಲ, ಈ ಕಡೆ MS ಬಿಲ್ಡಿಂಗ್ ಹತ್ರ ಗಮನಿಸಿದ್ರು ಕೂಡ ಇಲ್ಲೂ ಕೂಡ ಒಂದ್ ರೀತಿಯಾಗಿ ಹೊಳೆ ಬಂದಂಗ್ ಬರ್ತಾ ಇದೆ. ಇಲ್ಲಿಂದ ಇದು ಡೈರೆಕ್ಟ್ ಆಗಿ ಅಂಡರ್ ಪಾಸ್ಗೆ ಈ ನೀರುಗಳೆಲ್ಲ ಹೋಗ್ಬಿಡುತ್ತೆ. ಅದೇ ಕಾರಣಕ್ಕೆ ಸದ್ಯ ಅಂಡರ್ ಪಾಸ್ ಅನ್ನು ಕೂಡ ಕ್ಲೋಸ್ ಮಾಡಿರುವಂತದ್ದು. ಕಾಸರಗೋಡಲ್ಲಿ ಮರಣ ಮಳೆ ಅಬ್ಬರ. ದಕ್ಷಿಣ ಕನ್ನಡ ಜಿಲ್ಲೆಗೆ ಅಂಟಿಕೊಂಡಿರೋ ಕಾಸರಗೋಡಿನಲ್ಲಿ ಮರಣ ಮಳೆ ಬೀಳೋದಕ್ಕೆ ಶುರುವಾಗಿದೆ. ಕಳೆದ 3-4 ದಿನದಿಂದ ಸುರಿತಾ ಇರೋ ಮಳೆ ಸಾವು ನೋವನ್ನೇ ಹೊತ್ತು ತರ್ತಿದೆ. ಊರಿಗೆ ಊರೇ ಮುಳುಗಿ ಹೋಗ್ತಾ ಇದ್ದು ಜನ ಕಂಗಾಲಾಗಿ ಹೋಗಿದ್ದಾರೆ. ಕಾಸರಗೋಡು ಜಿಲ್ಲೆಯ ದೇಲಂಪಾಡಿಯ ಅಡೂರಿನಲ್ಲಿ ಮಳೆಯ ಅಬ್ಬರಕ್ಕೆ 2 ಬಾಲಕರು ಬಲಿಯಾಗಿದ್ದಾರೆ. ಧಾರಾಕಾರ ಮಳೆಯಾಗ್ತಿರೋ ಪರಿಣಾಮ ಶಾಲೆಗಳಿಗೆ ರಜೆ ಘೋಷಣೆ ಮಾಡಲಾಗಿದೆ. ಹೀಗಾಗಿ 2 ಬಾಲಕರು ಅಂಗಡಿಗೆ ಹೋಗಿದ್ದಾರೆ. ಅಲ್ಲೇ ಹೊಂಚು ಹಾಕಿದ್ದ ಜವರಾಯ ಒಮ್ಮೆಲೆ ಅಟ್ಟಹಾಸ ಮೆರೆದಿದ್ದಾನೆ. ಅಂಗಡಿ ಹಿಂದೆ ಇದ್ದ ಬೃಹತ್ ಗೋಡೆ ಅಂಗಡಿ ಮೇಲೆ ಬೀಳ್ತಾ ಇದ್ದಂತೆ 2 ಬಾಲಕರು ಅಲ್ಲೇ ಪ್ರಾಣ ಬಿಟ್ರೆ ಮತ್ತೊಬ್ಬ ಬಾಲಕ ಗಂಭೀರವಾಗಿ ಗಾಯಗೊಂಡಿದ್ದಾನೆ. ಒಟ್ನಲ್ಲಿ ಮುಂಗಾರು ಮಳೆ ರಣಕೇಕೆ ಹಾಕ್ತಾ ಇದ್ದು ಇನ್ನಷ್ಟು ದಿನ ಹೀಗೆ ಮಳೆಯಾಗಲಿದೆ ಅಂತ ಹವಾಮಾನ ಇಲಾಖೆ ಎಚ್ಚರಿಕೆ ನೀಡಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.